ಇವ ಓಡ್ಕೋತ ಬಂದು ದಮ್ ಹತ್ ನೋಡು. ಏ ಆಶಿ, ನನ್ನ ಕರಿಬೇಕಿಲ್ಲ? ನನಗೆ ಈಗಕ್ಕೆ ದಾರ್ಯಾಗ ಕಲ್ಲವ್ ಹೇಳಿದ್ಲ, ಅಲ್ಲಿ ನೋಡು ಅವರೆಲ್ಲ ಹೋಗ್ಯಾರ ಹೂವರೇಕ, ನೀನು ಹೋಗ್ಬೇಕಿಲ್ಲ ಅಂತ ಹೇಳಿ. ಏನಯ್ಯವ ನನ್ನ ಬಿಟ್ಟು ಬಂದಿರಲ್ಲ ನೀವು, ಇಂಥ ಗೆಳ್ತೀರಾ ನೀವು? ನಿಮ್ದಕ್ಕಿ ಬಾಳ ಐತಲ್ಲ, ನಿಮ್ದು ಬಾಳ ಇದ್ದಿದ್ದಕ್ಕ ಬರ್ತಾರ ಇಲ್ಲ ಅಂತ ಹೇಳಿ ನಮ್ದಕ್ಕಿ ಅಷ್ಟೇ ಕರ್ಕೊಂಡು ಬಂತು ಆಶಕ್ಕ. ಹೌದಾ ಅಲ್ಲೇ ಆಶಿ? ನಂದು ಮನೆಗೆ ಜಾಸ್ತಿ ಐತೇನೋ, ತುಂಬಿ ತಿಳ್ಕೊಕತ್ತೈತಿ ನೋಡುವ, ಅದ್ರ ಸಂಬಂಧ ನಾನು ಬಿಟ್ಟು ಬಂದಿಯಲ್ಲ ನೀನು. ಇರ್ಲಿ ಮಾಡ್ತೀನಿ, ನನಗೂ ಬರ್ತೈತಿ ಯಾವ್ದಾರ ಒಂದು ಸಮಯ, ಅವಾಗ ನಾನು ಮಾತಾಡ್ತೀನಿ ನಿನಗೆ. ಹಂಗಲ್ಲ ಯಾಕೆ ತಿಳ್ಕೊತಿ? ಅದಕ್ಕಲ್ಲ, ನಾವು ಬಂಗಾರಕ್ಕನ ಮನೆಗೆ ಹೋಗಿ ಎಲ್ಲರಿಗೂ ಬರ್ತೇವಿ ಅಂತ ಹೇಳಿ ಬರೋಣ ಅಂತ ನಾನು ಪರಕ್ಕ ಶಾಂತಿ ಹೋಗಿದ್ದೇವೆ. ಅಲ್ಲಿ ಶಾಂತಿಗೆ ಹೊಡೆದ್ಬಿಟ್ಲವ ಬಂಗಾರಕ್ಕೆ. ಈಕಿಗೆ ಗೊತ್ತಲ್ಲ ನೀವು ಶಾಂತಿ ಮಾತಾಡು ಮಾತು, ಸಿಟ್ಟು ಬಂದು ಹೊಡೆದ್ಬಿಟ್ಲು, ಒಂದು ಎರಡೇಟ್ ಹೊಡ್ಕೊಂಡ್ಲು, ಜೋರಾಗ ಆಡಾಕತ್ಲು. ಮಾತಕ್ಕಿನ ಮನೆಗೆ ಹೋಗಿ ಬಿಟ್ಟು ಬರೋಷ್ಟೇ ಮಲ್ಲಮ್ಮಕ್ಕ ಪಾತಿ ಎದುರುಗಡೆ ಬಂದರು. ಬರ್ತೀರ ಹ್ಞೂ ಅಂದರು. ಹಂಗೆ ಆಕಿಂದು ಮಾತಾಡ್ಕೋತ ಬಂದ್ಬಿಟ್ಟೇವಿ. ನಿನ್ನ ನೆನಪ ಆಗಲಿಲ್ಲಲೇ, ತಿಳ್ಕೊಬೇಡ. ಬಾ, ನಾಳಿಂದ ಎಲ್ಲರೂ ಸೇರಿ ಬರೋಣ ಅಂತ. ಬಾ ಹರಿ ಬಾ. ಏನು ನಿಮ್ಮ ಮತ್ತೆ ಹಂಗ ನಿಂತು ಬಿಟ್ಟಾಳ ಬೋಳ್ಗುಂಡವ? ಏನು ಹರಂಗಿಲ್ಲ ಅಂತಾನ? ಯಾಕೆ ಬೋಳ್ಗುಂಡೈತಿ? ಯಾಕೆ ಬೇಕನ ಏಟು? ಸಣ್ಣವರು ದೊಡ್ಡವರು ಅನ್ನೋದು ಇಲ್ಲ ನಿನಗೆ ಕಿಮ್ಮತ್ತು? ನಾನು ನಿಮ್ಗೆ ಕೆಲಸ ಮಾಡ್ಸಕತ್ತೆ ನಿಂತೀನಿ. ನನಗೆ ಹೇಳ್ಯಾರ ಬಂಗಾರಕ್ಕ, ನೀವೆಲ್ಲರೂ ಬಂತೀರಲ್ಲ ನಿಂದಿರಿಸಿ ಅವ್ನ ಕೆಲಸ ಮಾಡ್ತಾರಿಲ್ಲ ನೋಡು ಅಂತಂದು, ಅದಕ್ಕೆ ನಿಂತೀನಿ. ಮಾಡ್ರಿ ಕೆಲಸ. ಬಂದ್ಬಿಡ್ಲು ಬೋಳ್ಗುಂಡವ ಅಂತ. ನಿನ್ಕಿಂತ ಉದ್ದಿದ್ವ ನಾನು ಕೂದ, ಅದು ಯಾವುದೋ ನನ್ನ ಗಂಡ ಎಣ್ಣೆ ತಂದು ಕೊಟ್ಟ, ಭಾಳ ಇದ್ರಕ್ಕಿಂತ ಉದ್ದು ಬರ್ತಾವು ಹಚ್ಕೊ ಅಂತೇಳಿ ಹಚ್ಕೊಂಡೆ ಊಟ ಉದುರಿದ್ದು ಹೊಳೆ ಬರಲೇ ಇಲ್ಲ. ಹೇಳಕ್ಕೆ ಬಂದ್ಬಿಡ್ಲಿ ಇಲ್ಲಿ ಬೋಳ್ಗುಂಡವ ಅಂತ. ಅಲ್ಲಿ ಹಿಂದಿನ ಮನೆ ಏಕಿನ ಹೆಸರು ಏನಾಯವ? ಸೀಮಾನ ಏನು ಆಕಿನ? ಆ ಹುಡುಗಿ ಓಡಾಗೈತೆ ಅಂತಲೇ ಆಸಿ? ಕೇಳಿದೆ? ಅಯ್ಯ ಹೌದವ ಅಂತಿದ್ರು. ಅಯ್ಯ ಹುಡುಗಿ ಹಂಗೈತಿ ಬಿಡು, ಬರೀ ಊರು ಅಡ್ಡಾಡ್ತಿತ್ತು. ಸಾಲಿಗೆ ಹೊಕ್ಕಿನಂತಿತ್ತು, ಎಲ್ಲೆಲ್ಲಿ ಹೊಕ್ಕಿತ್ತ ಏನ, ಒಮ್ಮಲ್ಗೆ ರಾತ್ರಿ ಬರ್ತಿತ್ತು. ಒಂದೊಂದು ದಿನ ಕಾರ್ನಾಗನ ಬರ್ತಿತ್ತು, ಒಂದಿನ ಪಟ್ಪಟ್ಟಿ ಮ್ಯಾಗನ ಬರ್ತಿತ್ತು. ಇವತ್ತು ಓಡೆ ಹೋಗ್ಬಿಟ್ಟ ಬಿಡು. ಏನು ವರದಕ್ಷಿಣೆ ಉಳಿತು ಬಿಡ. ಅವ್ರವ ಅಳ್ತಿದ್ಲು, ಹೆಂಗೆ ಕೊಡ್ಬೇಕು ವರದಕ್ಷಿಣೆ ಭಾಳ ಕೇಳ್ತಾರಂತಿದ್ಲು. ವರದಕ್ಷಿಣೆ ಉಳಿಸಿಲ್ಲ ಅವ್ರವ್ಗೆ ಅಷ್ಟೇ. ಶಾಂತಿ ಮಾತಾಡೋ ಮಾತು ಕೇಳಿ ಹೊಟ್ಟೆಲ್ಲ ಹುಣ್ಣಾಗುತ್ತೆ ನೋಡ್ಲಿಮ್ಮ. ಆಕೆ ಯಾಕೆ ಹಂಗೆ ಮಾತಾಡ್ತಾಳ ಪರಕ್ಕ? ಎಷ್ಟು ಹೇಳಿದ್ರು ಯವ್ವ ಅವು ಏನು ಶಬ್ದ ಏನಿದು? ಆಕಿನ ಗಂಡ ಭಾಳ ಗಟ್ಟಿದಾನವ ಯವ್ವ ಅದು ಹೋಲ್ಬಿಡ, ಏನು ಹೊಸದಲ್ಲ ಇವ. ಆಕಿ ಒಬ್ಬಕಿ ಅಲ್ಲಿ ಮುಡಿಕಿದಾಳಲ್ಲ ಯವ್ವ, ವಯಸ್ಸಾಗೈತಿ. ಆದರೂ ಒಬ್ಬ ಗಂಡಮಾಗ ದಿನ ಬರ್ತಾನೆ ನೋಡ ನೀನು ಆಕಿನ ಮನೆ. ಯಾಕಿರ್ಬೇಕು? ಯಾಕೆ ಬರ್ತಾನ? ಅವ್ರದಕ್ಕೆ ಏನೋ ಬೇಕಾಗಿರ್ತೈತಿ ಬರ್ತಾನ, ಮತ್ತೆ ಅದಕ್ಕೆ ಬರ್ತಿರ್ತಾರೆ. ಯಾರ ಹಂಗ ಬರ್ತಾರ ಸುಮ್ಮನೆ? ಅಯ್ಯ ಪದ್ದಿ, ನಿಮ್ಮ ಮನೆ ಮೊನ್ನೆ ಯಾರ ಬಂದಿದ್ರಲ್ಲ, ಯಾರವರು ಗಣಮಗ? ಇವ ಈಕೆ ಯಾವ ನೋಡ್ಲಿ, ನಮ್ಮ ಮನೆ ಗಣಮ ಬಂದಿದ್ದ. ಇವ್ರ ಕಣ್ಣೆಲ್ಲ ನಮ್ಮ ಮನೆ ಮ್ಯಾಗ ಇರ್ತಾವನೇನ? ಅಯ್ಯ ಅವರ ನಮ್ಮ ಓನ್ ಕಡೆದವರು ಏನೋ ಕೊಡಾಕ್ ಬಂದಿದ್ರು. ಹೌದಾ? ಮತ್ತೆ ಕೈಯಾಗ ಏನೂ ಇದ್ದಿಲ್ಲ, ಆ ಕಡೆ ಈ ಕಡೆ ನೋಡಿ ಹಂಗ ಬಂದ ಒಳಗ. ಮತ್ತೆ ಏನೂ ಇರ್ಲೇ ಇಲ್ಲಲ್ಲ, ಮತ್ತೆ ಹಂಗ ಯಾಕೆ ಬಂದವ? ಯಾಕ್ಲೆ ಏನಂತ ತಿಳ್ಕೊಂಡಿ? ಆ ಕಡೆ ನೋಡಾಕ ಆ ಗಾಡಿ ನಿಂದ್ರ ಸಾಕ ನೋಡಕತ್ತಿದ್ರು ಅವರು. ನಮ್ಮ ಅಣ್ಣ ಗತೇನ ನೀನು ಏನಾರ ಮಾತಾಡಬೇಡಲೇ ಪಾತಿ. ಯಾಕ? ಅಯ್ಯಾಕೆ ಏನಂದ ಬಿಡಲಿ, ಯಾಕೆ ಸಿಟ್ಗೇರ್ತಿ? ಆಕೆ ಏನಾರ ಬೇರೆ ಏನಾರ ಅಂದನ? ನೀನು ಯಾಕೆ ಅಂತ ಬರೀ ಸಿಟ್ಗೇರಿ ಬಂದು ಮಾತಾಡಕತ್ತಿ? ಆ ಕಡೆ ನೋಡಕತ್ತಿದ್ದ ಅಂತ ಹೇಳಿಲ್ಲ ಅಷ್ಟೇ. ಏನೋ ನಿಮ್ಮ ಅಣ್ಣ ಅಲ್ಲ ನೀನು ಬೇರೆ ಏನಾರ ಐತೆ ಅಂತ ಅಂದನ? ಯಾವ ಬೇರೆ ಏನಿರ್ತಿದ್ದೇವ ನೀವಂತ್ರ ಏನಾರ ತಿಳ್ಕೊತೀರಿ ನೋಡು. ಒಟ್ಟು ಯಾರು ಬಂದ್ರು ಅನುಮಾನಿಂದನ ನೋಡೋದು ನೀವೆಲ್ಲ. ಇನ್ಮೇ ನಿಮ್ಮ ಜೊತೆ ಮಾತಾಡೋದ ಬೇಡ ನಾನಂದ. ನಾನು ಬೇಕು ದೂರನ, ನೀವು ಅಷ್ಟೇ ಇರ್ರಿ. ನಾನು ನಿಮ್ಮ ಗೆಳತಿನ ಅಲ್ಲ ಇನ್ಮೇಲಿಂದ. ಯಾಕ್ಲೆ ಗೆಳತಿಯರು ಹೇಳೋರಂತದಿರುತ್ತಾನ? ಮುಚ್ಚುಮರಿ ಮಾಡಕತ್ತೇನ? ಯಾಕೆ ಇಷ್ಟು ದಿನ ನಾವು ಎಲ್ಲರೂ ಒಂದ ಅಂತ ಅನ್ಕೊಂಡೇವಿಲ್ಲ? ಒಳ್ಳೆ ಪಂಚ ಪಾಂಡವರ ಥರ ಅದೇವು ನಾವು ಎಲ್ಲರೂ. ಒಗ್ಗಟ್ಟಲ್ಲಿ ಎಲ್ಲಿರುತ್ತೆ ಅಲ್ಲಿ ಬಲ ಜಾಸ್ತಿ ಇರುತ್ತೆ. ಯಾರಿಗಾರ ಜಗಳ ಆದ್ರೆ ನಾವು ಅಷ್ಟ್ರು ಹೋಗಿ ಡಮ್ ಡಿಶುಮ್ ಡಮ್ ಢಮ್ ಅಂತೇಳಿ ಹೊಡೆದು ಬರ್ತೀವಿ. ಅಂಥವ್ರಾಗ ನೀನು ಗೆಳತಿನ ಬೇಡ ಅಂತೀವಿ. ಹೋಗು, ನಿನ್ನ ಕುಂಡ್ಯಾಗ ಜಾಸ್ತಿ ಹುಳ ಹೆಚ್ಚಾಗ್ಯಾವನ, ಅದಕ್ಕೆ ಮಾಡಕತ್ತೀವಿ ಹೋಗು. ಹಂಗಲ್ಲ ಲೇಸಿ ನೋಡು, ಮತ್ತೆ ಹೆಂಗಂತಾರ? ಏನೋ ನಮ್ಮ ಅವನ ಕಡೆದವರು ಬಂದಿದ್ರು, ಏನೋ ಕೊಡಾಕ್ ಬಂದಿದ್ರವ ನೋಡಿ. ಹೆಂಗೆ ಮತ್ತೆ ತಲೆಗೊಂದ ಮಾತಾಡಕತ್ತಾರ, ಸಿಟ್ಟು ಬರಂಗಿಲ್ಲ ಮತ್ತೆ ಯವ್ವ. ಹೆಂಗೆ ಯಾಕಿರಲಕ್ಕ ಹೂವರಿನ ಬರ್ರಿ. ಮತ್ತೆ ಮೊದ್ಲ ಬರ್ತಾಳೆ ಇಂಥ ಮಕ ಮಾಡ್ಕೊಂಡಾಕಿ ಕುಂಬಳಕಾಯಿ ಮಾರಿ ಇಟ್ಕೊಂಡು ಬಂದಂದ್ರೆ ಇನ್ನೇನು ಯಾಕೆ ಹೂ ಹರಿಯಾಕತ್ತಿಲ್ಲನ? ಮಾತಾಡ್ಕೊತ ನಿಂತ್ರೇನು ಎಲ್ಲರೂ ಅಂತಂದು ಎಕಡೆ ಬೇಕು ಆ ಕಡೆ ಮಾತಾಡ್ತಾಳೆ. ಯವ್ವ ಬರ್ರಿ, ಆಕಿನಂದ್ರು ದೊಡ್ಡ ಹಣಗ್ಲೈತೆ ನೋಡುವ. ಎಷ್ಟು ದುಡ್ಡು ಮಾಡಿದ್ಲು, ಏನು ಸುದ್ದಿ, ಹೆಂಗಿದ್ಲ ಆಶೆ ಮೊದ್ಲಕ್ಕಿ? ಈಗ ಹೆಂಗೆ ಒಮ್ಮಲ್ಗೆ ಅಷ್ಟು ಶ್ರೀಮಂತಿಗೆ ಬಂದು ಬಡ್ಡಿ ಕೊಟ್ಕೊಂಡು ಕೈಯಾಗ ಕೆಲಸದವ್ರನ್ನ ಇಟ್ಕೊಂಡು ಇಂಥ ನೋಡು ತೋಟ ನೋಡಿ ಹೆಂಗೈತಿ. ಇಂಥ ತೋಟ ಮಾಡಿದ್ಲು, ಹೂವು ಹಾಕಿದ್ಲು, ಇನ್ನೂ 3-4 ತೋಟ ಅದಾವು. ಯವ್ವ ಹೆಂಗನ ಏನವ, ನಾವು ನೋಡು 3 ಕೇರ್ಲಿಲ್ಲ 6 ಕಿಳಿಲ್ಲ ಅಂತ ಹಂಗೈತಿ ನಮ್ಮ ಜೀವನ. ಕುಂಬಳಕಾಯಿ ಮಾರಿಗೈತಿವ ಮಾರನದು ಈಗ ದಪ್ಪಾಗಿ ಹೇಳೋದು ಬಂಗಾರಕ್ಕೆ. ಹೌದ್ರಿ, ಎಷ್ಟು ರೊಕ್ಕ ಮಾಡಿದ್ ನೋಡು. ನನಗೆ ವಿಚಿತ್ರ ಆಗೈತಿವ. ಮಕಾನ್ ಮೊದಲ ಹೆಂಗಿತ್ತು ಮಾರಿ ಅನ್ನೋದು?
ಈಗ ಅಂತ್ರು ಹೆಂಗೆ ಹೇಳಂದ್ರೆ ಸಣ್ಣದ ಆನಿ ಮರಿ ಹಿಂಗ್ ನಡೀತಾಳ. ಆ ಹಿಂದಿಂತ ತುರುಬ ಆ ಇಂಥ ಮಾರಿ ಇವತ್ತು ಗೋಣ ಅನ್ನೋದು ಸಿಕ್ಕೊಂಬಿದೈತಿ ನೋಡು ಇದ್ರ. ಒಮ್ಮಲಿಗೆ ಹಾರ್ಟ್ ಅಟ್ಯಾಕ್ ಆಗಿ ಢಮಾರ್ ಅಂತ ಬಿಡ್ತಾಳೆ ನೋಡ್ಲಿ. ಇನ್ನೊಂದಿಷ್ಟು ಅಕ್ಕಾಯಿಸ್ಗಳು ನಿಂದ್ರೆ ಇಸ್ಕೊಂಡು ಡಮ್ ಅಂದ್ಲಂದ್ರೆ ಎಲ್ಲ ಮುಳುಗಂಟೆ ಆಗ್ಬಿಡ್ತಾವ. ಹೌದಿಲ್ಲ? ನೀನು ಎಷ್ಟು ಇಸ್ಕೊಂಡಿ ಆಶಕ್ಕ? ನಾನು ಅವಾಗ ನನ್ನ ಗಂಡ ಇಸ್ಕೊಂಡಂತವಾ ಒಂದು 5,000. ಇನ್ನಾದ್ರೂ ಬಡ್ಡಿನ ಕೊಡೋದು ಮುಗಿಯಾಕತ್ತಿಲ್ಲವ ಆಶಿ. ಎಂಥದರ ಬಡ್ಡಿ ಮಾಡಿರ್ತಾಳೆ ಆಕಿ ಅಂತ್ರು ಭಾಳ ಎಣ್ಣೆತ್ಲೆ ತಿಂತಾಳವ ಬಡ್ಡಿ. ಏನ್ವರ ಬರುತ್ತಾನೆ ಈಕಿಗೆ ಹೊತ್ಕೊಂಡು ಹೋಗೋದು. ನಾವಂತರೂ 5,000 ರೂಪಾಯಿಗೆ ಎಷ್ಟು ದಿನ ಆಯ್ತು ನೋಡು ಬಡ್ಡಿ ಕಟ್ಟಿದ್ದ. ಏನು ಅಸಲು ಕೊಡ್ಬೇಕಂತೇವ ಕೊಡೋದಾಗತ್ತಿಲ್ಲ. ಹಿಂಗೆ ತಗೊಂಡ್ಬಂದು ಕೂಡಿಡ್ಬೇಕನ್ನೋಟ್ಲೇನೆ ಈ ಕಡೆ ಸಂಘದವ್ರಿಗೆ ಕೊಡೋದು. ಮತ್ತೆ ಈಕಿ ಬಂದ್ಬಿಡ್ತಾಳೆ ಬಡ್ಡಿ ಕೊಡ್ರಿ ಅಂತಂದು ಅದೊಂದಿಟ್ಟು ಬಡ್ಡಿ ಕೊಡೋದು ಮುಗೀತು. ಇನ್ನೇನು ಅಸಲು ಎಲ್ಲಿ ಜೋಡಿಸ್ತಿ? ಸಾಕಾಗಿ ಹೋಗೈತವ ನನ್ನ ಗಂಡ ಅಂತರೂ ಯಾಕಂದ್ರೆ ಹೇಳೋರು ಓಡು ನಡಿ ಅಂತಿರ್ತಾನೆ. ಏನು ಮಾಡೋದು ಈಗಿನ ಬಡ್ಡಿ ಕೊಟ್ಟು ನಾವು ಸೌದ್ ಹೋಗ್ಯ ನೋಡುವ 5,000 ರೂಪಾಯಿಗೆ 10,000 ರೂಪಾಯಿ ಬಡ್ಡಿ ಕೊಟ್ಟೇವಿ ಈಗ ನಾವು. ಏನ್ರಿ ಏನು ಮಾತಾಡಕತ್ತೀರಿ ನನ್ನ ಬಗ್ಗೆ? ನಂದರ ಕತ್ತಿಂದು ನನಗ ಮಾತಾಡ್ತೀರಿ? ಅವಾಗ ಕಷ್ಟಿದ್ದಾಗ ಓಡ್ಕೊಂಡು ಬಂದು ಇಸ್ಕೊಂಡು ಹೋಗ್ತೀರಿ. ಹಿಂದಗಡೆ ಯಾವ ನೆಗದು ಬೀಳತೈತೇನ ಇದು ಅಂತೀರಿ? ಏನಂತ ತಿಳ್ಕೊಂಡಿರಿ ನಿಮ್ಮಷ್ಟಕ್ಕೆ ನೀವು? ನಾನು ನೆಗದು ಬಿದ್ರು ದೆವ್ವಾಗಿ ಬಂದು ನಿಮ್ಗೆಲ್ಲರಿಗೂ ಕಾಡ್ತೀನಿ. ರೊಕ್ಕ ಅಸಲು ಬಡ್ಡಿ ಕೊಡ್ತಾನ ನಾನು ಬಿಡಂಗಿಲ್ಲ ಅಂತಕ್ಕಿದ್ದೀನಿ ನಾನು. ನಿಮ್ಮನ್ನ ಏನಿಲ್ಲ ಯಾಕ ಪಾಪ ಇರ್ಲಿ ಅಂತ ಕೆಲಸ ಕೊಡ್ತೀನಲ್ಲ ಅದಕ್ಕೆ ಮಾಡ್ತೀರೇನ? ನಾವು ಗಂಡ ಮಕ್ಕಳಿಗೆ ಹಚ್ತೇವೆ ಕೆಲಸಕ್ಕಿದ್ದಾನೆ. ಇರ್ಲಿ ಏನೋ ಕಷ್ಟ ಐತೆ ಅಂತ ಹೇಳಿ ನಾನು ಕೊಟ್ರೆ ನನಗ ಮಾತಾಡ್ತಾರ. ನನ್ನ ಬಗ್ಗೆನೇ ಆಡ್ಕೊಂತಾರ. ಬಡ ಕೆಲಸ ಮಾಡ್ರಿ. ಯಾವ ಭೀಮಕ್ಕ ನೀನು ಕೆಲಸ ಮಾಡಕ್ ಬಂದೇ? ನೀನು ನಿಂತ್ಕೊಂಡು ನೋಡಕ್ ಬಂದೇ ಇವ್ರನ್ನ? ಬಂಗಾರಿ ಇಷ್ಟೊತ್ತನ ನೋಡ್ಬೇಕು ಬರೇ ನಿನ್ನ ಬಗ್ಗೆನೇ ಮಾತಾಡೋದು ಇವರು. ಹೆಂಗೆ ಮಾತಾಡಕತ್ತಿದ್ ಗೊತ್ತಾ? ಏನೂ ಇಲ್ಲ, ರಾತ್ರಿ ಹೋಗಿ ಕಿನ್ನ ಸಾಯಿಸ್ಬಿಡ್ಬೇಕು. ಒಂದು ಏನಾರ ತುಂಬ ಒಂದು ರಗ್ಗಿಗೆ ಹಚ್ಚಿ ಹಾಕಿ ದಬಾ ಹೊಡೆದು ಬಂದು ಬರೋಕೆ ನೋಡಂತಂದು ಈಕೆ ಪದ್ಯ ಅಂತಿದ್ಲು. ನಮ್ಮ ಆಸಿದ್ರ ಏನಿಲ್ಲ ಒಂದು ಚಾಕು ಇಕ್ಕು ತೊಗೊಂಡು ಕಚ ಚುಚ್ಚಿಬಿಡೋನಕ್ಕಿನ್ನ ಒಂದು ರಗ್ ಮುಚ್ಚಿರ್ತೀನಿ ನಾನು ಚುಚ್ಚಿಬಿಡ್ತೀನಿ ಅಂತೇಳಿ ನಮ್ಮ ಆಸೆ ಅಂತಿದ್ಲು. ಆಕಿ ಪಾತಿದ್ರ ನಾನೇನಿಲ್ಲ ಒಂದು ದೊಡ್ಡದೊಂದು ಕಟ್ಗೆ ತೊಗೊಂಬಂದು ತೆಲಿಗೆ ಹಾಕಿಬಿಡ್ತೀನಿ ನೋಡಂತ ಆಕಿ ಅಂತಿದ್ಲು. ಮಲ್ಲಿದ್ರ ನಾನು ಕಚ ತುಳು ಬಿಡ್ತೀನಿ ನೋಡಕಿನ ಅಂತಿದ್ಲು. ಪಾರಕ್ಕಿದ್ರ ನಾ ಹೊಟ್ಟೆ ಮ್ಯಾಗ ನಿಂದಿರ್ತೀನಿ ನೋಡೋಣ ಅಂತಿದ್ಲು. ಗೊತ್ತಾನು ಇಷ್ಟೆಲ್ಲ ಮಾತಾಡಕತ್ತಿದ್ರು ನಿನ್ನ ಬಗ್ಗೆ. ನಾನು ಪಾಪ ಯವ್ವ ಕಷ್ಟದಾಗ ರೊಕ್ಕ ಕೊಟ್ಟಿರ್ತಾಳ ಹಂಗೆ ಅನ್ಬಾರ್ದು, ದೇವ್ರಿದ್ದಂಗೆ ಆಕಿನ ದಿನ ಫೋಟೋ ಇಟ್ಟು ಪೂಜೆ ಮಾಡ್ಬೇಕು ಅಷ್ಟು ಒಳ್ಳೆ ಗುಣ ಅಂತ ನಾ ಅನ್ನಕತ್ತಿದ್ನೇ. ಯವ್ವ ಇಷ್ಟೊತ್ತನ ಕೆಲಸ ಮಾಡಿ ಅವ್ರು ಅನ್ನೋದಕ್ಕೆ ಅನ್ನಕತ್ತಿದ್ದೆ. ಅಷ್ಟ್ರಾಗ ನೀನ ಬಂದಿ ನೋಡು. ಹೌದ್ರಿ ಅಲ್ಲೇ ನನ್ನ ಗೆಳತಿಯರಾಗಿ ಇಂಥದೊಂದು ಷಡ್ಯಂತ್ರ ಮಾಡಿದೆ ನನ್ನ ಮೇಲೆ. ಇಲ್ಲಿ ನಿಂದ್ರಾಕ ಹೋಗ್ಬೇಡ್ರಿ, ಒಬ್ರು ನಿಂದ್ರಬೇಡ್ರಿ. ನನ್ನ ಸಾಯಿಸ್ಬೇಕಂತೇಳಿ ಈ ಥರ ಎಲ್ಲ ಮಾಡಕತ್ತೀರಿ ನೀವು? ಆಶಿ ನೀನು ನನ್ನ ಜೀವದ ಗೆಳತಿ, ಕಷ್ಟದಾಗ ನಿಂದಿರ್ತಿ, ಪ್ರತಿಯೊಂದು ಏನಾರು ಬಂದು ಮನೆ ಕೆಲಸ ಮಾಡ್ಕೊಡ್ತೀನಿ ಅಂತಂದು ನಿನ್ನ ಎಷ್ಟು ನಾನು ನಂಬಿದ್ಮೇಲೆ ನಿನ್ನ ಸಂಬಂಧ ನಿಮ್ಮ ಅತ್ತಿ ತಂದು ಕೆಲಸಕ್ಕೆ ಇಟ್ಕೊಂಡಿದ್ದೆ. ನನಗೆ ಹಿಂಗೆ ಮಾತಾಡಿದೆ ಚಾಕು ತಂದು ಚುಚ್ಚಿದೆಯಾ ನನಗೆ? ಬಾ ಚುಚ್ಚುವ ಹೆಂಗೆ ಚುಚ್ತೀನಿ ನೋಡ್ತೀನಿ ಬಾ. ಬಂಗಾರಕ್ಕ ನೀನು ನನ್ನ ಮೇಲೆ ನಾವು ಎಷ್ಟು ಗೆಳತಿಯರು ಅನ್ನೋದು ನಿನಗೆ ಗೊತ್ತೈತಿ. ನಿನಗೆ ಹೂಸು ಬಿಟ್ರು ನಾ ಯಾರ ಮುಂದೂ ಹೇಳಂಗಿಲ್ಲ ಗೊತ್ತೈತಲ್ಲ. ನೀನು ಎಂಥ ಕ್ಯಾಕಿರಿಸಿ ಯಾರಿಗಾರ ಮಕ್ಕಕ್ಕೆ ಉಗುರು ನಾನು ಒಬ್ರಿಗಿಂತ ಉಗುಳಿದ್ ನೋಡಂತವನಿಗೆ ಅಂತ ಅಲ್ಲಿ ಅನ್ನೋದಿಲ್ಲ ನಾನು. ನೀನು 10 ರೊಟ್ಟಿ ಉಂಡು 1 ಗಂಗಾಳ ಅನ್ನ ಉಂತಿ ಅನ್ನೋದು ಯಾರು ಮುಂದೆ ಇಲ್ಲಿವರೆಗೆ ಹೇಳಿ ನಾನು ಆ ಬಂಗಾರಕ್ಕ? ಒಬ್ಬರು ಮುಂದೆ ಹೇಳಂಗಿಲ್ಲ. ನೀನಂದ್ರೆ ದೇವರು ನಮಗೆ ಮನ್ಯಾಗ ಫೋಟೋ ಇತ್ತು, ಒಂದು ದೊಡ್ಡದೊಂದು ಫೋಟೋ ಮಾಡ್ತೀನಿ. ಆದ್ರೆ ಹಾಕಿದ್ರೆ 10 ಮಂದಿ ತಪ್ಪು ತಿಳ್ಕೊತಾರ ಅಂತಂದು ತೆಲೆದುಂಬಿಗೆ ಇಟ್ಕೊಂಡು ದಿನಾ ಪೂಜೆ ಮಾಡ್ತೀನಿ. ಗೊತ್ತನು ನನ್ಗೆ ಎಷ್ಟು ಕಷ್ಟ ಸಹಾಯ ಮಾಡಿ. ಅಂಥದ್ರಾಗ ನಿನಗೆ ನಾನು ಅಂತೀನಿ ನನ್ನ ಬಂಗಾರಿ ನೀವು ಅಂತಂದು ನಾನು ಮುತ್ತು ಕೊಡ್ತೀನಿ ಬಂಗಾರಕ್ಕೆ. ಗೊತ್ತಲ್ಲ ಯವ್ವ ಯಾಕೆವ ಹಿಂಗಂತಿ? ಆಕಿ ಬೇಕಂತಲೇ ಮಾಡ್ತಾಳ ನಮ್ಮ ಅತ್ತಿ, ಗೊತ್ತೈತಲ್ಲ ನಿನಗೆ. ಸುಳ್ಳೆ ಬೇಕಂದ್ರೆ ನಿನ್ನ ಮೇಲೆ ಆಣಿ ಮಾಡಿ ಹೇಳ್ತೀವ. ನಾ ಅಂತರೂ ನಿನ್ನ ಬಗ್ಗೆ ನಾ ಏನೇನೇನೇನೇನು ತುಟ್ಟಿ ಪಿಟ್ಟು ಕನ್ನಂಗಿಲ್ಲ. ಯವ್ವ ಯಾಕೆ ಹಿಂಗೆ ಮಾತಾಡ್ತೀಯ ಯವ್ವ ಬಂಗಾರಕ್ಕೆ? ನಾನು ಜೋರಾಗಿ ಹತ್ತು ಬಿಡ್ತೀನಿ ಇಲ್ಲೇ ಈ ಗುಲಾಬಿ ಹೂಕನ ನಾನು ನೇಣು ಹಾಕೊಂಡ್ಬಿಡ್ತೀನಿ ಯವ್ವ. ನೀ ಹಿಂಗೆ ಅಂದೆ ಅಂದ್ರೆ ಬಂಗಾರಕ್ಕ ಯಾವತ್ತು ನಮ್ಮ ಮೇಲೆ ಅಪವಾದ ಕೊಡಬೇಡವ ಯವ್ವ. ಅಲ್ಲಿ ಪಕ್ಕದೂರಾಗ ಹೋಗ್ಬೇಕು ಬಂಗಾರ ಅಂತಂದ್ರೆ ಗೊತ್ತೈತೇನ ಆಕಿ ಎಷ್ಟು ಹಿಂಸೆ ಕೊಡ್ತಾಳೆ, ಹೊಡಿತಾಳೆ. ಹಾಗಾಗಿ ಆಕಿಂದು ಅಂತಕಿ ಪದ್ಯ ಅಷ್ಟ ಬಿಟ್ರೆ ಏನೂ ಇಲ್ಲವ ಯವ್ವ. ನೀನು ತಪ್ಪು ತಿಳ್ಕೊಬೇಡವ ಬಂಗಾರಕ್ಕ. ಮೊದ್ಲಿಕ್ಕೆ ನಮ್ಮ ಅತ್ತಿನ ಕೆಲ್ಸಕ್ಕೆ ತುರುಕು ಏನೇನು ಮಾಡಿಲ್ಲ ನೋಡಿ, ಇಷ್ಟಂಗೆ ನಿಂತು ಬಿಟ್ಟಾಳ ನೋಡು. ಹೌದು ಬಂಗಾರಕ್ಕ, ನೀನು ಬೇಕಂದ್ರೆ ನನ್ನ ಕಾಲು ಮುಗಿದು ಬಿಡ್ತೇವೆ ಎಲ್ಲರೂ ಸೇರಿ. ನಮ್ಮನ್ನ ಕೆಲಸದಿಂದ ಮಾತ್ರ ಹೋಗು ಅಂತ ಅನ್ಬೇಡವ ಯವ್ವ. ಎಲ್ಲರೂ ಸೇರಿ ನಿನಗೆ ಬೇಕಂದ್ರೆ ಪೂಜೆ ಮಾಡ್ತೇವೆ. ಬಂಗಾರಕ್ಕ ನೀನು ಇಲ್ಲದೆ ನಾವು ಯಾರು ಇಲ್ಲ, ಕರುಣೆ ತೋರು ನನ್ನ ಬಂಗಾರಕ್ಕ. ಬಿಡೆನು ನಿನ್ನ ಪಾದ ಬಂಗಾರಿ, ಬಿಡೆನು ನಿನ್ನ ಪಾದ. ಭೂಮಿಯು ಬಿರಿಯಲಿ ಗಗನವೇ ನಡುಗಲಿ ಸಾಗರ ಕೆರೆಗಳಲ್ಲಿ ಗಿರಿಗಳೇ ಉರುಳಲಿ, ಬಿಡೆನು ನಿನ್ನ ಪಾದ ಬಂಗಾರಕ್ಕ, ಬಿಡೆನು ನಿನ್ನ ಪಾದ. ಈ ಹೊಲಸ ಪಾದ ನಾನು ಅಯ್ಯೋ ದೇವ್ರೇ ಎಂತಂತಯ್ಯವ ನನಗೆ ಈಕಿನ ಕಾಲು ಹಿಡಿಬೇಕು.
ಬಿಡಿರು ನಿನ್ನ ಪಾದ ಬಂಗಾರಕ್ಕ, ದಯವಿಟ್ಟು ನಮ್ಮನ್ನ ನೀನು ತಪ್ಪು ತಿಳ್ಕೋಬೇಡವಾ ಯವ್ವ ಬಂಗಾರಕ್ಕ. ನಾನು ನಿಮ್ಮನ್ನು ಹೊಗಳ್ತೀನಿ ಯವ್ವ, ನಿಮ್ಮನ್ನ ಪೂಜೆ ಮಾಡ್ತೀನಿ ಯವ್ವ. ಭಾಳ ಖುಷಿ ಆಗತ್ತೈತವ ಯವ್ವ, ನೀವು ನನ್ನ ಹೊಗಳಿದ್ ನೋಡಿ ನನ್ನ ದೇವ್ರ ಥರ ಪೂಜೆ ಮಾಡ್ತೀರಿ ಯವ್ವ. ಗೆಳತರ್ ಕೂಡೋಣ, ಗಂಗಾ ಸ್ನಾನಕ್ಕೆ ಹೋಗೋಣ, ಬಗೆ ಬಗೆ ಹೂವು ಕೊಯ್ಯೋಣ, ಅಂದದ ಮಲೆ ಮಾಡೋಣ, ಕೃಷ್ಣನ ಕೊಳಿಗೆ ಹಾಕೋಣ ಯವ್ವ. ಹಿಂಗೆಲ್ಲ ಮಾಡಿದ್ರೆ ನಾನು ನಿಮ್ಮ ಜೊತೆ ಸೇರಿ ಹೂವು ಕೊಯ್ತೀನಿ. ನಡ್ರಿ ಯವ್ವ. ನನಗಂತೂ ನಿಮ್ಗೆ ಏನ್ ಬೇಕು ಹೇಳ್ರಿ, ತರಿಸ್ತೀನಿ. ಬಜ್ಜಿ ತರಿಸ್ಲಾ, ಚೂಡ ತರಿಸ್ಲಾ, ಏನ್ ತರಿಸ್ಲಿ ಹೇಳು? ಬಂಗಾರಕ್ಕ ಬಜ್ಜಿ ತರಿಸ ಯವ್ವ, ಮೆಣಸಿನ್ಕಾಯಿ ಬಜ್ಜಿ ತರಿಸು. ನೀನು ಎಷ್ಟರ ಮೇಲೆ ಪ್ರೀತಿ ಇಟ್ಟಿ ಅನ್ನೋದು ಆ ಬಜ್ಜಿ ಮೇಲೆ ಗೊತ್ತಾಗುತ್ತಾ ಯವ್ವ, ಜಲ್ದಿ ತರಿಸ ಯವ್ವ. ಬಂಗಾರಕ್ಕ ನಂಬೇಡ ಯವ್ವ, ಇವ್ರನ್ನ ಇವು ನಾಯಿಗಳು, ಹೊಲಸ ನಾಯಿಗಳು ಇದ್ದಂಗೆ ಇಟ್ಟೋತ್ರ ನಿನ್ನ ಬಗ್ಗೆನ ಎಷ್ಟು ಆಡ್ಕೊಂಡಾರ ಅನ್ನೋದು ನನಗೆ ಗೊತ್ತೈತೆ ಯವ್ವ. ಈಗ ನೋಡಿದ್ರೆ ಅವರು ಹೊಗಳಿದ್ಗಳ ನೀನು ಇಷ್ಟು ಖುಷಿಯಾಗಿ ಕುಣಿಯಾಡಕತ್ತಿಲ್ಲ. ನಂಬೇಡ ಬಂಗಾರಕ್ಕ, ಇವು ನಾಯಿಗಳು ಇವು. ಮಮ್ಮಿ ನೀನು ಇಷ್ಟೊಂದು ಖುಷಿಯಾಗಿದೆಯಲ್ಲ ಇವ್ರು ಹಿಂಗೆ ಅಂದ ತಕ್ಷಣ ನಾನು ದಿನ ನಿನಗೆ ಎಷ್ಟು ನಾನು ಹೊಗಳ್ತೀನಿ ಗೊತ್ತೈತೇನು? ಡುಮ್ಮಿ ಅಂತೀನಿ, ಹಂದಿ ತಿಂದಂಗೆ ತಿಂತೀಯಲ್ಲ ಅಂತೀನಿ. ಆದರೂ ನೀನು ನನ್ನ ಒಟ್ಟ ಪ್ರೀತಿಸಂಗೆ ಇಲ್ಲ ನೋಡು. ರಾಶಿ ಹಂದಿ ತಿಂದಂಗೆ ತಿಂತೀಯಲ್ಲ ಅಂತ ಮಗಳು ಯವ್ವ. ಏಯ್ ವೀಣಿ, ನೀ ಏನು ಮಾತಾಡಬೇಡ. ಎಲ್ಲರ ಸುಮ್ಮನಿರು. ಇವತ್ತು ನಾನು ಖುಷಿಯಾಗಿದ್ದೀನಿ. ನೀ ಏನಂದ್ರೂ ಸುಮ್ಮನಿರ್ತೀನಿ ಅಷ್ಟೇ. ಸುಮ್ಮಿದ್ಬಿಡು. ಹಂಗೆ ಅನ್ಸ್ಕೊತೀನಿ ಅಂತ ಏನಾರೇನು ಅನ್ನಬೇಡ. ನೀನು ನಾನು ಹೊಗಳ್ತಿ ಗೊತ್ತೈತಿ, ಸುಮ್ಮನಿರ. ನಾ ಇವತ್ತು ಭಾಳ ಖುಷಿ ಒಳಗದೀನಿ. ಹೋಗು, ಬಜ್ಜಿ ಚೂಡ ಎರಡು ತೊಗೊಂಬ ಹೋಗು. 20 ರೂಪಾಯಿ ಬಜ್ಜಿ, 20 ರೂಪಾಯಿ ಚೂಡ. ಇಲ್ಲೇ ಅಲ್ಲಿ ಐತ್ ನೋಡೋದು ಒಂದು ಏನು ಚಾದಂಗಡಿ ಐತ್ ನೋಡು, ತೊಗೊಂಬ ಹೋಗು. ಯವ್ವ ಭೀಮಕ್ಕ, ನೀ ಏನು ಹೇಳಿದ್ರು ನಾನು ನಂಬಂಗಿಲ್ಲ. ಯಾಕೆ ನಮ್ಮ ಗೆಳತಿಯರ ಮ್ಯಾಗ ನನಗೆ ಭಾಳ ನಂಬಿಕೆ ಐತಿ. ಇಷ್ಟು ಅವರು ಹತ್ತತ್ತು ನನ್ನ ಬಗ್ಗೆ ಹೊಗಳಕತ್ತಾರ, ಹಂಗಂದಿಲ್ಲತ್ತ. ನೀನೇನು ಸುಳ್ಳು ಹೇಳ್ತೇವ. ನಿನಗೆ ಒಂದು ಅರ್ಧ ಬಜ್ಜಿನೂ ನಾನು ಕೊಡಂಗಿಲ್ಲ, ಒಂದಿಷ್ಟು ಒಂದು ಮುಟ್ಟಿಗೆ ಅಷ್ಟು ಚೂಡ ನೀನು ಕೊಡಂಗಿಲ್ಲ. ಸುಮ್ಮನೆ ಕೆಲಸ ಮಾಡು ನೀನು. ಇವತ್ತಿಂದ ಇನ್ನೂ ಒಂದು ಎಕ್ಸ್ಟ್ರಾ ಕೆಲಸ ಕೊಡ್ತೀನಿ ನಿನಗೆ. ಯಾಕಂದ್ರೆ ನಮ್ಮ ಗೆಳತಿಯರ ಬಗ್ಗೆ ಸುಳ್ಳು ಹೇಳಿಯಲ್ಲ ಅದಕ್ಕೆ. ನನ್ನ ಪ್ರೀತಿಯ ಗೆಳತಿಯರೇ, ಸ್ವಲ್ಪ ಕುತ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಕೆಲಸ ಮಾಡೋಣ್ರಿ. ಕುಂದ್ರಿ ಎಲ್ಲರೂ ಆಟ ಆಡೋಣ್ರಿ ಅಂತ. ಪಾರಕ್ಕ ಅವ್ರದಕ್ಕೆ ತರಿಸೋದು ಬರೀ 20 ರೂಪಾಯಿ ಬಜ್ಜಿ ಅಂದ್ರೆ ಒಂದು 4 ಬರುತ್ತಾ 5 ಬರುತ್ತಾ ಗೊತ್ತಿಲ್ಲ. 20 ರೂಪಾಯಿ ಚೂಡ, ಅಯ್ಯೋ ಎಷ್ಟು ಬರ್ತವೆ ಗೊತ್ತಿಲ್ಲ ಪಾರಕ್ಕ. ನಮ್ದಕ್ಕೆ ಎಷ್ಟು ಕೊಡ್ತಾರೆ? ಅರ್ಧ ಅರ್ಧ ಕೊಡ್ತಾರೆ, ಗಿರ್ದ ಕೊಡ್ತಾರೆ. ಅಯ್ಯೋ ದೇವ್ರೇ, ಎಂತ ಜಿಪುಣ ಇದ್ದಾರೆ ಬಂಗಾರಕ್ಕ. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ದಯವಿಟ್ಟು ಈ ವಿಡಿಯೋ ತುಂಬ ಚೆನ್ನಾಗಿ ಬರ್ತಾ ಇದೆ. ಎಲ್ಲ ತಮಾಷೆಯಾಗಿ ಮಾಡಿದ್ದೇವೆ, ಹಾಸ್ಯವಾಗಿದೆ. ಎಲ್ಲರೂ ನೀವು ನಮಗೆ ಸಪೋರ್ಟ್ ಮಾಡಬೇಕು. ಹಾಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ.